ಈಗಿನ ಕಾಲದಲ್ಲಿ 10 ನಿಮಿಷ ಕರೆಂಟ್ ಇಲ್ಲ ಅಂದ್ರೂ ನಮಗೆ ಇರೋಕ್ಕಾಗಲ್ಲ. ಅಂಥದ್ರಲ್ಲಿ ವಿದ್ಯುತ್ತನ್ನೇ ಬಳಸದೇ ಇರುವ ಮೈವಾಜಿ ಸಲೈ ಎಂಬ ಗ್ರಾಮದ ಬಗ್ಗೆ ನೀವು ಕೇಳಿದ್ದೀರಾ? ಇದು ಭಾರತದ ತಮಿಳುನಾಡಿನ ಪುದುಕೊಟ್ಟೈ ಜಿಲ್ಲೆಯ ಇಲಪ್ಪೂರ್ ತಾಲೂಕಿನಲ್ಲಿರುವ ಒಂದು ಸಣ್ಣ ಆಧ್ಯಾತ್ಮಿಕ ಸಮುದಾಯವಾಗಿದೆ. ಈ ಗ್ರಾಮದಲ್ಲಿ ಬೇಲಿ ಹಾಕಿದ ಭಾಗದೊಳಗೆ ವಿದ್ಯುತ್ತನ್ನು ನಿಷೇಧ ಮಾಡಿದ್ದಾರೆ ಮತ್ತು ಹುಲ್ಲಿನ ಗುಡಿಸಲುಗಳನ್ನು ಮಾತ್ರ ನಿರ್ಮಿಸಲು ಅನುಮತಿಸಲಾಗಿದೆ. ಆದ್ದರಿಂದ ಎಲ್ಲ ನಿವಾಸಿಗಳು ಸಂಪತ್ತಿನ ವಿಷಯದಲ್ಲಿ ಒಂದೇ ರೀತಿಯಾಗಿರುತ್ತಾರೆ. ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ಟಿವಿ, ಫ್ರಿಡ್ಜ್ ಅಥವಾ ಇನ್ಯಾವುದೇ ಆಧುನಿಕ ಸೌಕರ್ಯಗಳಿಂದ ಜನರು ವಿಚಲಿತರಾಗದಂತೆ ನಿಯಮಗಳನ್ನು ಮೈವಾಜಿ ಧರ್ಮದ ಸಂಸ್ಥಾಪಕರು ರೂಪಿಸಿದ್ದಾರೆ. ಇಲ್ಲಿನ ನಿವಾಸಿಗಳಲ್ಲಿ ಹೆಚ್ಚಿನವರು ಮೈವಾಜಿ ಧರ್ಮದ ಅನುಯಾಯಿಗಳೇ ಆಗಿರುವುದರಿಂದ ಸ್ಥಾಪಕರು ಸ್ಥಾಪಿಸಿದ ಎಲ್ಲ ತತ್ವಗಳು ಮತ್ತು ನೀತಿಗಳನ್ನು ಪಾಲಿಸುತ್ತಿದ್ದಾರೆ. ಆದಾಗ್ಯೂ ಜನರು ಅಂತಿಮವಾಗಿ ಬೆಳಕಿನಂತಹ ಅಗತ್ಯ ಉದ್ದೇಶಗಳಿಗಾಗಿ ಸೌರ ಆಧಾರಿತ ವಿದ್ಯುತ್ ಸರಬರಾಜನ್ನು ಅವಲಂಬಿಸಲು ಪ್ರಾರಂಭಿಸಿದರು. ಈ ಗ್ರಾಮವು ಧೂಮಪಾನ, ಮದ್ಯಪಾನ, ಜೂಜು ಮತ್ತು ಕಳ್ಳತನವನ್ನು ನಿಷೇಧಿಸುತ್ತದೆ ಮತ್ತು ಸಸ್ಯಾಹಾರವನ್ನು ತಿನ್ನಲು ಅಭ್ಯಾಸ ಮಾಡುತ್ತದೆ. ಈ ಗ್ರಾಮವು ತನ್ನದೇ ಆದ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡುತ್ತದೆ. ಪ್ರತಿ ಋತುವಿನಲ್ಲೂ ನಡೆಯುವ ಹಬ್ಬಗಳಿಗೆ ಹೆಸರುವಾಸಿಯಾಗಿದೆ. ಮೈವಾಜಿ ಧರ್ಮದ ಅನುಯಾಯಿಗಳು ತಮ್ಮ ಮೈವಾಜಿ ಕ್ಯಾಲೆಂಡರ್ನಲ್ಲಿ ಗುರುತಿಸಲಾದ ಪ್ರತಿಯೊಂದು ವಿಶೇಷ ಸಂದರ್ಭದಲ್ಲೂ ಈ ಗ್ರಾಮದಲ್ಲಿ ಸೇರುತ್ತಾರೆ. ಒಟ್ಟಾರೆಯಾಗಿ ಆಧುನಿಕ ಸೌಕರ್ಯಗಳ ಸಂಪರ್ಕವಿಲ್ಲದೆ ಸ್ವತಂತ್ರವಾಗಿ ಪ್ರಕೃತಿಯ ಮಡಿಲಲ್ಲಿ ಜೀವಿಸುತ್ತಿದ್ದಾರೆ. ಮೈವಾಜಿ ಸಲೈ ಗ್ರಾಮದ ಪ್ರಮುಖ ಅಂಶಗಳು. ಮೈವಾಜಿ ಸಲೈ ಇದು ಭಾರತದ ತಮಿಳುನಾಡಿನ ಪುದುಕೊಟ್ಟೈ ಜಿಲ್ಲೆಯ ಇಲುಪ್ಪೂರ್ ತಾಲೂಕಿನಲ್ಲಿರುವ ಒಂದು ಸಣ್ಣ ಆಧ್ಯಾತ್ಮಿಕ ಸಮುದಾಯವಾಗಿದೆ. ಈ ಗ್ರಾಮದಲ್ಲಿ ಬೇಲಿ ಹಾಕಿದ ಭಾಗದೊಳಗೆ ವಿದ್ಯುತ್ತನ್ನು ನಿಷೇಧ ಮಾಡಿದ್ದಾರೆ. ಅಲ್ಲದೆ ಹುಲ್ಲಿನ ಗುಡಿಸಲುಗಳನ್ನು ಮಾತ್ರ ನಿರ್ಮಿಸಲು ಅನುಮತಿಸಲಾಗಿದೆ. ಟಿವಿ, ಫ್ರಿಡ್ಜ್ ಅಥವಾ ಇನ್ಯಾವುದೇ ಆಧುನಿಕ ಸೌಕರ್ಯಗಳಿಂದ ಜನರು ವಿಚಲಿತರಾಗದಂತೆ ನಿಯಮಗಳನ್ನು ಮೈವಾಜಿ ಧರ್ಮದ ಸಂಸ್ಥಾಪಕರು ರೂಪಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಧೂಮಪಾನ, ಮದ್ಯಪಾನ, ಜೂಜು ಮತ್ತು ಕಳ್ಳತನವನ್ನು ಮಾಡುವಂತಿಲ್ಲ ಮತ್ತು ಸಸ್ಯಾಹಾರವನ್ನು ತಿನ್ನಲು ಅಭ್ಯಾಸ ಮಾಡುತ್ತದೆ. ಇದು ನಮ್ಮ ಮಾಹಿತಿ, ನಿಮ್ಮ ಯಶಸ್ಸು. ಕಲಿಯ ಹಾದಿಯಲ್ಲಿ, ಕಲಿಯ ಜೊತೆಯಲ್ಲಿ.